ಇವತ್ತು ಜಲಕ್ಷಾಮ ಎದುರಾಗಿದೆ. ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಏನಾಗಿದೆ ಗೊತ್ತಾ? ನೀರಿಗೋಸ್ಕರ ಒಬ್ರಿಗೊಬ್ರು ಹೊಡೆದಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹನಿ ನೀರಿಗೋಸ್ಕರ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದೆ. ಬೆಂಗಳೂರಿನಲ್ಲಿ ಕವಿತಾ ಲೇಔಟ್, ಮಾರುತಿ ನಗರದಲ್ಲಿ ಮಹಿಳೆಯರ ಗಲಾಟೆ. ಎರಡು ಏರಿಯಾಗಳ ನಡುವೆ ಕುಡಿಯುವ ನೀರಿಗೋಸ್ಕರ, ಹನಿ ನೀರಿಗೋಸ್ಕರ ಒಬ್ಬರಿಗೊಬ್ರು ಕೈ ಮಿಲಾಯಿಸಿಕೊಳ್ಳುವಂತ ಹಂತಕ್ಕೆ ಹೋಗಿದೆ. ನೀರು ಪೂರೈಕೆ ವ್ಯತ್ಯಯ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಪ್ರಮುಖವಾಗಿ ಮನೆಯಲ್ಲಿ ಸಿಕ್ಕ ವಸ್ತುಗಳನ್ನು ಕದ್ದು ವಿಜಯನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹನಿ ನೀರಿಗೋಸ್ಕರ ಒಬ್ಬರಿಗೊಬ್ಬರು ಬಡಿದಾಡಿಕೊಂಡಿರುವಂಥ ಘಟನೆ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ನೀರಿಗೋಸ್ಕರ ಜನ, ಮಹಿಳೆಯರು ಒಬ್ರಿಗೊಬ್ರು ಹೊಡೆದಾಡ್ಕೊಳ್ತಿದ್ದಾರೆ ಅಂತೇಳಿ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎರಡು ಏರಿಯಾದ ಒಂದು ದೃಶ್ಯಾವಳಿ ನೋಡಿ. ಒಂದು ಕವಿತಾ ಲೇಔಟ್ ಏರಿಯಾ, ಇನ್ನೊಂದು ಮಾರುತಿ ನಗರ. ಈ ಎರಡೂ ಏರಿಯಾದಲ್ಲೂ ಕೂಡ ಸರಿಯಾಗಿ ನೀರು ಪೂರೈಕೆ ಆಗ್ತಾರಲ್ಲ. ಕಾರಣ ಇಷ್ಟೇ, ಮಾರುತಿ ನಗರದಲ್ಲಿ ನೀರು ಪೂರೈಕೆ ಆಗದೇ ಇದ್ದಿದ್ದೆ ಇದಕ್ಕೆಲ್ಲ ಕಾರಣ ಆಗಿದೆ. ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗಿದೆ ನೋಡಿ ದೃಶ್ಯಾವಳಿಯಲ್ಲಿ.